ಗ್ರಾಮದಲ್ಲಿ ಜಾನಪದ ಹೊಟ್ಟು ಮತ್ತೆ ವಾಪಸ್ ಗ್ರಾಮಕ್ಕೆ ಹೋಗ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ವಿ. ಯಾಕಂದರೆ ಇವತ್ತು ಸರ್ ಭಾಳ ಚೆನ್ನಾಗಿ ಹಾಡಿದ್ರು, ಆದರೆ ಅವರು ಎಲ್ಲ ಬುದ್ಧಿ ಹೇಳ್ತಕ್ಕಂಥ ಮಹಿಳೆಯರು ಮಾತ್ರ ಹೇಳಿದ್ದಾರೆ. ಜನಪದರೆಲ್ಲೂ ಗಂಡಸರು ಬುದ್ಧಿ ಹೇಳಿಲ್ಲ. ಭಾಳ ತಪ್ಪು ಅನ್ಸುತ್ತೆ ನನಗೇನು. ಯಾಕಂದರೆ ಗಂಡಸರು ತಪ್ಪು ಮಾಡ್ತಾರಲ್ಲ, ಅವ್ರಿಗೂ ಬುದ್ಧಿ ಹೇಳ್ಬೇಕಲ್ವಾ ಆ ಥರ. ಅದಕ್ಕೆ ಅದನ್ನ ನಾನು ಜನಪದದ ಬಗ್ಗೆ ವ್ಯಾಖ್ಯಾನ ಮಾಡ್ಲಿಕ್ಕಲ್ಲ. ಆದರೆ ಅಶ್ಲೀಲ ಜಾನಪದದಿಂದ ನಾವು ದೂರ ಆಗಬೇಕು. ಯಾಕಂದ್ರೆ ಇವತ್ತು ಟ್ಯಾಕ್ ಹಾಡುಗಳು ಮತ್ತು ಜಾನಪದ ಬಹಳ ದೊಡ್ಡ ಸಂಸ್ಕೃತಿ. ಇವತ್ತು ಜನಪದ ಸಾಹಿತ್ಯ ಇದೆಯಲ್ಲ, ಇಟ್ ಈಸ್ ಎ ಕ್ವೀನ್ ಆಫ್ ಲಿಟ್ರೇಚರ್ ಅಂತಾರೆ. ಎಲ್ಲ ಸಾಹಿತಿಗಳಿಗೂ ರಾಣಿ ಅದು ಜಾನಪದ. ಅಂತ ಒಂದು ಸಾಹಿತ್ಯನ ಹೊಲಸು ಮಾಡಿ ಅದನ್ನು ಅಶ್ಲೀಲ ಮಾಡಿ ಏನೇನೋ ಹಾಡುಗಳು ಕಟ್ಟಿ ಅದು ಜನಪದ ಅಂತೇಳಿ ಹೊಸ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ಏನು ಗೊತ್ತಾಗಲ್ಲ. ಇದೇ ಜಾನಪದ ಇರ್ಬೋದೇನೋ ಅನ್ಕೊಂಡ್ಬಿಡ್ತಾರೆ. ಟ್ಯೂನ್ ಕದ್ದಿರ್ತಾರೆ, ಈ ಟ್ಯೂನ್ ಹಾಕಿ ಹಾಡಿರ್ತಾರೆ. ಅದು ಆಗಬಾರ್ದು. ಅದನ್ನ ಈಗಾಗಲೇ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು 2-3 ಜಿಲ್ಲೆ ವರಿಷ್ಠಾಧಿಕಾರಿಗಳು ಕ್ರಮ ತಗೊಳ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ಒಂದು ಆಂದೋಲನ ನಡೀತಾ ಇದೆ. ನಮ್ಮ ಸ್ನೇಹಿತ ಜಾನಪದ ಅಕಾಡೆಮಿ ಸದಸ್ಯ ಮೊಹಮ್ಮದ್ ಕಿಲಾದರ್ ಅದರ ಬಗ್ಗೆ ಆಂದೋಲನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ರಾತ್ರಿ ಮಾತಾಡಿದೆ, ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ಮಾಡಿ ಒಳ್ಳೇದು ಅಂತ. ಕನ್ನಡ ಜಾನಪದ ಪರಿಷತ್ ಈ ಬಗ್ಗೆ 10 ವರ್ಷಕ್ಕೆ ಮುಂಚೆನೆ ಸರ್ಕಾರಕ್ಕೆ ಮನವಿ ಮಾಡಿತ್ತು. ಯಾಕಂದ್ರೆ ಕಡಿವಾಣ ಹಾಕಬೇಕು ಟ್ಯಾಕ್ಟರ್ ಹಾಡುಗಳು ಇಂಥದಕ್ಕೆಲ್ಲ. ಯಾಕಂದ್ರೆ ಇವತ್ತು ನಾ ಡ್ರೈವರ ಅಂತ ಹಾಡುಗಳು ಜನಪದ ಅಲ್ಲ, ನಮ್ಮ ಟ್ಯೂನ್ ತಗೊಂಡವ್ರು ಅಷ್ಟೇ. ಅವ್ರು ಡ್ರೈವರ್ ಆಗಿರಲಿ ಯಾರಾಗಿರಲಿ ಅವ್ರ ಟ್ಯೂನೆಲ್ಲ ಹಾಡ್ಕೊಳ್ಳಿ. ನಮ್ಮ ಜನಪದ ಕಲಾವಿದರ ಟ್ಯೂನ್ನ ಅವ್ರು ತಗೊಂಡು ಆಡೋದ್ರಲ್ಲಿ ಆಡಿದ್ರೆ ಕಲಾವಿದರಿಗೆ ಮುಂದೆ ಸಹಾಯ ಆದರೂ ಮಾಡ್ಬೇಕು. ಅದು ಮಾಡಲ್ಲ ಯಾರೂ. ಈ ಫಿಲಮಲ್ಲಿ 25 ಫಿಲಮ್ 30 ಫಿಲಮ್ ಇತ್ತೀಚಿನ ಎಲ್ಲ ಚಿತ್ರಗಳು ನೋಡಿ, ನಮ್ಮ ಜನಪದ ಟ್ಯೂನ್ ಇಲ್ಲದೆ ಯಾವ ಫಿಲಮು ಮಾಡಲ್ಲ. ಈಗ ನಮ್ಮ ಟ್ಯೂನ್ ಬೇಕು, ಕಲಾವಿದರು ಬೇಕು, ಕಲೆ ಬೇಕು. ಅಂದರೆ ಜನಪದ ಕಲಾವಿದರಿಗೆ ಯಾವ ಫಿಲಮ್ ಅವರು ಸಹಾಯ ಮಾಡಲ್ಲ.